ನಾನಿವತ್ತು ಪಂಜುರ್ಲಿ ದೈವದ ಬಗ್ಗೆ ಮಾಹಿತಿಯನ್ನು ತಗೊಂಡು ಬಂದಿರುವಂಥದ್ದು. ನಾನು ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಪಂಜುರ್ಲಿ ದೈವ ಅಂತ ಹೇಳಿದರೆ ತುಳುನಾಡಿನಲ್ಲಿ ದೇವರಿಗೆ ಎಷ್ಟು ದೇವರನ್ನ ಎಷ್ಟು ಪೂಜೆ ಮಾಡ್ತಾರೋ, ದೇವರ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ದೈವಗಳ ಮೇಲೆ ಕೂಡ ಇದೆ. ಹಾಗಾಗಿ ಅವರು ದೇವರು ಹಾಗೂ ದೈವವನ್ನ ಹೆಚ್ಚಾಗಿ ಪೂಜಿಸುವಂತಹದ್ದು ತುಳುನಾಡಿನಲ್ಲಿ. ನಿಮಗೆ ಗೊತ್ತೇ ಇದೆ, ಈ ಒಂದು ಪಂಜುರ್ಲಿ ದೈವದ ಬಗ್ಗೆ ಇಡೀ ಪ್ರಪಂಚದಾದ್ಯಂತ, ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿರುವಂತಹ ಒಂದು ಸಿನಿಮಾ ಕಾಂತಾರ ಸಿನಿಮಾ. ಸೊ ಅದನ್ನು ನಾವು ಕೂಡ ವೀಕ್ಷಣೆ ಮಾಡಿದ್ವಿ ಕುಟುಂಬ ಸಮೇತರಾಗಿ ಹೋಗಿ. ಸೊ ನನ್ನ ಮಗನ ಒಂದು ಸಂಶಯ ಇತ್ತು, ಅದು ಹೇಗೆ ಅಮ್ಮ ಪಂಜುರ್ಲಿ ದೈವ ದ ಹುಟ್ಟು ಹೇಗಾಯ್ತು ಅನ್ನುವಂಥದ್ದು, ಅದರ ಒಂದು ಕತೆ ನನಗೆ ಹೇಳು ಅಂತ. ಸೊ ಹಾಗಾಗಿ ಅವನಿಗೋಸ್ಕರ ನಾನು ಅದರ ಬಗ್ಗೆ ತಿಳ್ಕೊಳ್ತಾ ಹೋಗಿರುವಂಥದ್ದು. ಇಲ್ಲಿ ನಾವು ತುಳು ಭಾಷೆಯವರಾಗಿರೋದ್ರಿಂದ ತುಳು ಭಾಷೆಯಲ್ಲಿ ಪಂಜುರ್ಲಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ತುಳು ಭಾಷೆಯಲ್ಲಿ ಅರ್ಥವನ್ನು ಕೊಡುವಂತಹದ್ದು ಪಂಜಿದ ಕುರ್ಲೆ ಅಂತ ಹೇಳಿ. ಪಂಜಿದ ಕುರ್ಲೆ ಅಂತ ಹೇಳಿದ್ರೆ ಹಂದಿಯ ಏಳೆಯ ಮರಿ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂತಹದ್ದು. ಸೊ ಈ ಪಂಜಿದ ಕುರ್ಲೆ ಅಥವಾ ಪಂಜುರ್ಲಿ ಅನ್ನುವಂಥದ್ದು ದೈವ ಹೇಗಾಯ್ತು ಅನ್ನುವಂಥದ್ದು. ಸೊ ಅದನ್ನ ವರಹ ರೂಪದಲ್ಲಿ ಪೂಜೆಯನ್ನು ಮಾಡುವಂಥ ತುಳುನಾಡಿನಲ್ಲಿ ನಮಗೆ ಗೊತ್ತೇ ಇರುವಂತಹದ್ದು, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ ಸರಿ. ಸೊ ಅದರ ಹುಟ್ಟು ಹೇಗಾಯ್ತು, ಪಂಜುರ್ಲಿ ದೈವವಾಗಿ ಹೇಗೆ ಬಂತು ಅನ್ನುವಂತಹ ಒಂದು ನಾನು ಕಥೆಯನ್ನ ಹೇಳ್ತೀನಿ. ಇದು ದಂತಕಥೆ. ಸೊ ಬಾಯಿಂದ ಬಾಯಿಗೆ ಹರಡಿರುವಂತಹ ಕಥನ ಇದು. ನಾನು ಅದರ ಒಂದು ಕಥೆಯನ್ನು ನಾನು ತಿಳ್ಕೊಂಡು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇರುವಂತಹದ್ದು. ತುಂಬಾನೇ ಕ್ಯೂರಿಯಾಸಿಟಿ, ಆ ಸಿನಿಮಾವನ್ನು ನೋಡಿದ ನಂತರ ತುಂಬಾನೇ ಕ್ಯೂರಿಯಾಸಿಟಿ ಆಗಿ ನಮಗೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನಿಸಿದಕ್ಕೋಸ್ಕರ ನಾನು ತಿಳ್ಕೊಂಡಿದ್ದು. ಅದೇ ರೀತಿಯಾಗಿ ನಾವು ಹುಟ್ಟಿದ ಅಲ್ಲಿಂದ, ಬುದ್ಧಿ ಬಂದಲ್ಲಿಂದ ನಮ್ಮ ಒಂದು ತರವಾಡು ಏನಿದೆ ನಮ್ಮ ತುಳುನಾಡಿನಲ್ಲಿ, ಸಾಧಾರಣ ಕೆಲವೊಂದು ಜಾತಿವಾರು ನೋಡಿದರೆ ತರವಾಡುಗಳು ಇದ್ದೇ ಇದೆ. ಅದರಲ್ಲಿ ಭಿನ್ನತೆ ಇದೆ, ವಿವಿಧತೆ ಇದೆ. ಯಾಕೆಂತ ಹೇಳಿದ್ರೆ ನಮ್ಮ ಈ ಕೊಡಗಿನಲ್ಲಿ ಸರ್ವೇ ಸಾಮಾನ್ಯವಾಗಿ ತರವಾಡ, ನಾಯಿನ ಮನೆ ಈ ರೀತಿಯಾಗಿ ಎಲ್ಲ ಕರೀತಾರೆ. ಬಟ್ ನಮ್ಮ ತುಳುನಾಡಿನಲ್ಲಿ ಶೆಟ್ಟಿಗಳು ಅಥವಾ ಬಿಲ್ಲವರು ಅಥವಾ ಪೂಜಾರಿಗಳು, ಜೈನರು ಇವರೆಲ್ಲ ಇರ್ತಾರಲ್ಲ. ಸೊ ಕೆಲವೊಂದು ಪ್ರಾಂತ್ಯ ಅಥವಾ ಜಾತಿಯವರಿಗೆ ತರವಾಡು ಅಂತ ಇರುತ್ತೆ. ನಮ್ಮ ಒಂದು ತರವಾಡಿನಲ್ಲಿ ನಾವು ಪಂಜುರ್ಲಿ ದೈವದ ಒಂದು ಆರಾಧನೆ ಕೂಡ ನಡೆಯುವಂಥದ್ದು. ನಮಗೆ ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮಗೆ ಅದರ ಬಗ್ಗೆ ನಂಬಿಕೆ ಇದೆ. ಅದರ ಒಂದು ಬಗ್ಗೆ ನಮಗೆ ಈ ಕಥೆಗಳನ್ನು ತಿಳ್ಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ಇರಲಿಲ್ಲ. ಬಟ್ ಈ ಕಾಂತಾರ ಸಿನಿಮಾ ಬಂದ ನಂತರ ಅದರ ಬಗ್ಗೆ ತಿಳ್ಕೊಳ್ಳುವ ಒಂದು ಹುಮ್ಮಸ್ಸು ಹೆಚ್ಚಾಗಿರೋದ್ರಿಂದ ನಾವು ತಿಳ್ಕೊಳ್ತಾ ಹೋಗಿರುವಂತಹದ್ದು. ಸೊ ಬನ್ನಿ, ನಾನು ಕತೆ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಬನ್ನಿ. ಪಂಜುರ್ಲಿ ದೈವದ ಹುಟ್ಟಿನ ಬಗ್ಗೆ ಒಂದು ದಂತಕಥೆ ಏನಿದೆ ಅದನ್ನು ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಏನಿದು ದಂತಕಥೆ ಅಂತ ಹೇಳಿದ್ರೆ? ದಂತಕಥೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾದಂತಹ ಒಂದು ಕತೆ. ಇದು ನಿರ್ದಿಷ್ಟ ಸ್ಥಳ, ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಇರುವಂತಹ ಒಂದು ಕತೆಗಳ ಗುಂಪು ಏನಿದೆ ಅದನ್ನು ನಾವು ದಂತಕಥೆ ಅಂತ ಹೇಳಿ ಕರಿತೇವೆ. ಇದು ನಾವು ಹಿಂದಿನಿಂದಲೂ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಲ್ಪಟ್ಟಂತಹ ಒಂದು ಕತೆಗಳ ಗುಂಪು. ಹಾಗಾಗಿ ನಮಗೆ ಇವಾಗ್ಲೂ ಕೂಡ ಅಷ್ಟೇ ಕೆಲವೊಂದು ಕತೆಗಳ ಸಾರ ನಮಗೆ ಗೊತ್ತಿರುತ್ತೆ ಅಲ್ವಾ. ನಾವು ನೋಡಿದ್ದು ಇಲ್ಲ, ಕೇಳಿದ್ದು ಮಾತ್ರ. ಕೇಳಿ ತಿಳ್ಕೊಂಡಿರುವಂತಹದ್ದು ಬಹಳಷ್ಟು ನಾವು ನೋಡಿರೋದಕ್ಕಿಂತ. ಸೊ ಅದರಲ್ಲಿ ಒಂದು ಕತೆ ನಾನು ಪಂಜುರ್ಲಿ ದೈವದ ಬಗ್ಗೆ. ನಮ್ಮ ಪೂರ್ವಜರು ಏನಿದ್ದಾರೆ, ತಾವು ಬೆಳೆದಂತಹ ಬೆಳೆ ಏನಿದೆ ಅದನ್ನು ರಕ್ಷಿಸೋದಕ್ಕೋಸ್ಕರ ಪಂಜುರ್ಲಿ ದೈವದ ಒಂದು ಪೂಜೆಯನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಂತೆ.
ಸೊ ಏನಿದು, ಯಾವ ರೀತಿಯಾಗಿ ಪಂಜುರ್ಲಿ ದೈವ ಹುಟ್ಟು ಅದರ ಹೇಗಾಯಿತು ಅನ್ನುವಂಥದ್ದು. ಸೊ ತುಳುನಾಡಿನ ಪಶ್ಚಿಮ ಘಟ್ಟದ ರಾಜ್ಯದಲ್ಲಿ 2 ಕಾಡು ಹಂದಿ ಮರಿಗಳು ವಾಸವನ್ನು ಮಾಡ್ತಾ ಇರ್ತವೆ. ಅಣ್ಣ ತಂಗಿಯರ ಹಾಗೆ ಬಾಳ್ವೆಯನ್ನು ನಡೆಸ್ತಾ ಇರ್ತಾರೆ. ಅವುಗಳಿಗೆ ಗಂಡ ಹೆಂಡತಿಯಾಗುವಂತಹ ಇಚ್ಛೆ ಉಂಟಾಗುತ್ತೆ. ಅದಕ್ಕಾಗಿ ತಮ್ಮೊಳಗೆ ಚರ್ಚೆಯನ್ನು ಮಾಡಿಕೊಂಡು ಅವುಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂತಹ ನಾಗದೇವರ ಅಥವಾ ಸುಬ್ರಾಯ ದೇವರ ಮೊರೆಯನ್ನು ಹೋಗ್ತಾರೆ, ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಅವರ ಒಂದು ಪ್ರಾರ್ಥನೆಗೆ ಒಲಿದಂತಹ ಸುಬ್ರಾಯ ದೇವರು ಗಂಡ ಹೆಂಡತಿಯಾಗುವಂತಹ ವರವನ್ನಿತ್ತು ಕಳುಹಿಸಿಕೊಡ್ತಾರೆ. ನಂತರ ಸಂತಾನ ವೃದ್ಧಿಸಿಕೊಂಡು 5 ಹಂದಿ ಮರಿಗಳ ಜನನ ಆಗುತ್ತೆ. ಅದರಲ್ಲಿ ಒಂದು ಕಾಡು ಹಂದಿ ಮರಿ ಈಶ್ವರ ದೇವರ ಹೂದೋಟಕ್ಕೆ ಪ್ರವೇಶ ಮಾಡುತ್ತೆ. ಅಲ್ಲೇ ಇದ್ದಂತಹ ಪಾರ್ವತೀ ದೇವಿ ಆ ಒಂದು ಹಂದಿ ಮರಿಯ ರೂಪವನ್ನು ಕಂಡು ಮನಸೋತು ಅದನ್ನು ಸಾಕಿ ಸಲಹೋದಕ್ಕೋಸ್ಕರ ತನ್ನೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ತದನಂತರ ಆ ಹಂದಿ ಮರಿ ಬೆಳೀತಾ ಅದರ ಒಂದು ಉಪಟಳ ಬಹಳಷ್ಟು ಹೆಚ್ಚಾಗುತ್ತೆ. ಎಲ್ಲರ ತೋಟದ ಬೆಳೆಯನ್ನು ನಾಶ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಈಶ್ವರ ದೇವರ ಒಂದು ಕೋಪಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡು ಬಿಡುತ್ತೆ. ಇದನ್ನು ನೋಡಿದಂತಹ ಪಾರ್ವತೀ ದೇವಿ ಬಹಳ ದುಃಖ ತಪ್ತಳಾಗ್ತಾರೆ. ತನ್ನ ಒಂದು ಮಡದಿಯ ದುಃಖವನ್ನು ನೋಡೋದಕ್ಕಾಗದೇ ಈಶ್ವರ ದೇವರು ಪುನಃ ಜೀವದಾನವನ್ನು ಆ ಹಂದಿ ಮರಿಗೆ ನೀಡ್ತಾರೆ. ನಂತರ ಆ ಮರಿಗೆ ದೈವಶಕ್ತಿಯನ್ನು ನೀಡಿ ವರಹಾರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನು ಪ್ರವೇಶಿಸಿ ಸತ್ಯಧರ್ಮ ನ್ಯಾಯಕ್ಕಾಗಿ ನ್ಯಾಯದ ರಕ್ಷಣೆಗಾಗಿ ನೀನಿರಬೇಕು ಅನ್ನುವಂಥ ವರವನ್ನಿತ್ತು ಕಳುಹಿಸಿಕೊಡ್ತಾರೆ. ಇವಾಗಲೂ ಕೂಡ ಪಂಜುರ್ಲಿ ದೈವದ ಕೋಲದ ಸಂದರ್ಭದಲ್ಲಿ ಪಂಜುರ್ಲಿಯ ಒಂದು ಮುಖ ಅಥವಾ ವರಹಾದ ಒಂದು ಮುಖವಾಡ ಏನಿದೆ ಅದನ್ನು ಹಾಕಿಕೊಂಡೇ ಕೋಲ ಮಾಡ್ತಾರೆ. ಈ ಒಂದು ಕತೆ, ದಂತಕತೆ ಈ ರೀತಿಯಾಗಿ ಕೂಡ ಹೇಳ್ಬೋದು. ಇನ್ನೊಂದು ಅದರದ್ದೇ ಆದಂತಹ ಒಂದು ದಂತಕತೆ ಕೂಡ ಇದೆ, ಇನ್ನೊಂದು ದಂತಕತೆ ಕೂಡ ಇದೆ. ಇದು ಒಂದು ಭಾಗ ಆದರೆ ಇನ್ನೊಂದು ದಂತಕತೆ ಕೂಡ ಇದೆ ಈ ಪಂಜುರ್ಲಿ ದೈವದ ಬಗ್ಗೆ. ಒಂದು ತರ್ಕದ ಪ್ರಕಾರ ಶ್ರೀ ಮಹಾವಿಷ್ಣು ವರಹಾರೂಪವನ್ನು ತಾಳಿದಂತಹ ಸಂದರ್ಭದಲ್ಲಿ ಅದರ ಒಂದು ಅಂಶ ಈ ಒಂದು ಪಂಜುರ್ಲಿ ದೈವ ಅಂತಲೂ ಕೂಡ ಹೇಳ್ತಾರೆ. ಇದೊಂದು ದಂತಕತೆ ಆಗಿರೋದ್ರಿಂದ ನಾವು ಅಲ್ಲಿ ಇಲ್ಲಿ ತಿಳ್ಕೊಂಡಿರುವಂತಹ ವಿಚಾರ ಆಗಿರೋದ್ರಿಂದ, ಕತೆ ಆಗಿರೋದ್ರಿಂದ ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ನಾವು ಅದನ್ನು ಅರ್ಥೈಸಿಕೊಂಡು ಹೀಗೆ ಇರಬಹುದೇನೋ ಹೌದು ಅನ್ನುವಂತಹ ಒಂದು, ಯಾಕೆಂತೇಳಿದರೆ ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲೇ ಇರೋದ್ರಿಂದ ಎಲ್ಲವನ್ನೂ ಕೂಡ ನಾವು ನಂಬುವಂತಹದ್ದೇ. ಯಾವುದೇ ರೀತಿಯಾದಂತಹ ತರ್ಕಕ್ಕೆ ನಾವು ಅಣಿ ಮಾಡಿಕೊಳ್ಳೋದಿಲ್ಲ, ನಮಗೆ ನಂಬಿಕೆ ಇರೋದ್ರಿಂದ. ಸೊ ಇದು 2 ಕಥೆಗಳು ನಾನು ನಿಮ್ಮ ಮುಂದೆ ಹೇಳ್ಕೊಡುವಂತಹದ್ದು. ಸೊ ಧನ್ಯವಾದಗಳೊಂದಿಗೆ ನಾನು ಶ್ರೇಯ ಮಂಗೇರ. ಜೈ ಶ್ರೀರಾಮ್.